ಎಲ್ಲಾ ಗಾಡಿಗಳಿಗೂ ಯಾವ್ದೇ ಗಾಡಿ ತಗೊಂಡ್ರು ನನ್ನ ಹತ್ರ 3 months ಇಂಜಿನ್ ವಾರಂಟಿ, 3 months ಬ್ಯಾಟರಿ ವಾರಂಟಿ, ಆಮೇಲೆ 1 week ಫ್ರೀ ಆಫ್ ಕಾಸ್ಟ್ ರಿಪೇರ್ ಕಮ್ ಮಾಡ್ಕೊಡ್ತೀನಿ ಸರ್. ಅಂದ್ರೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಶೋರೂಮ್ ಅಲ್ಲಿ? ಸರ್ 35 ಇಂದಾನೆ ಸ್ಟಾರ್ಟ್ ಆಗುತ್ತೆ. 35,000 35 EMI ಫೆಸಿಲಿಟಿ ಎಲ್ಲ ಇದೆ. ಎಲ್ಲ ಮಾಡ್ಕೊಡ್ತೀನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬನ್ನಿ ಸರ್. ಈಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಬೈಕ್ಗಳು? ಸರ್ 35 ಇಂದ ಸ್ಟಾರ್ಟ್ ಆಗುತ್ತೆ ಲೋ ಬೈಕ್ ಅಲ್ಲಿ. ಇದು ಬಂದ್ಬಿಟ್ಟು ನಿಮ್ಗೆ 35,000 ಆಗುತ್ತೆ. ಎಷ್ಟು? 35,000 ಆಗುತ್ತೆ. 2011 ಮಾಡಲು. ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಅಲೈ ವೀಲ್ ಬರುತ್ತೆ ನಿಮ್ಗೆ. ಗಾಡಿಯಲ್ಲಿ ಸಿಂಗಲ್ ರುಪೀಸ್ ಕೆಲಸ ಇಲ್ಲ. ಆಮೇಲೆ ಟೈರ್ ನೋಡಿ, ಟೈರ್ ಎಲ್ಲ ಫುಲ್ ಹೊಸದೇ ಇದೆ, ಟೈರ್ ಎಲ್ಲ ಇದೆ. ಆಮೇಲೆ ನಿಮ್ಗೆ 3 months ಇಂಜಿನ್ ವಾರಂಟಿ ಇರುತ್ತೆ, 3 months ಬ್ಯಾಟರಿ ವಾರಂಟಿ ಇರುತ್ತೆ. 35,000ಕ್ಕೂ. ಅದ್ರ ಜೊತೆಗೆ ನಿಮ್ಗೆ 1 week ಟೈಮ್ ಕೊಡ್ತೀನಿ. 1 week ಟೈಮ್ ಅಲ್ಲಿ ನಿಮ್ ಗಾಡಿ ಏನೇ ಸಣ್ಣ ಪುಟ್ಟ ಹೋಯ್ತು, ಇಂಡಿಕೇಟರ್ ಬರ್ತಿಲ್ಲ ಅಥವಾ ಬೇರೆದೇನಾದ್ರು ಪ್ರಾಬ್ಲಮ್ ಆಯ್ತು, ಎಲ್ಲ ನಮ್ದೇ ಮೆಕ್ಯಾನಿಕ್ ಶಾಪ್ ಇದೆ ಒಳಗಡೆ. ಸೊ ನಾನೇ ಫ್ರೀ ಆಗಿ ಮಾಡ್ಕೊಡ್ತೀನಿ. ಇವನ್ ಲೋ ಪ್ರೈಸ್ ವೆಹಿಕಲ್ ತಗೊಂಡ್ರು ಈ ಫೆಸಿಲಿಟಿ ಕೊಡ್ತೀನಿ ನಾನು. 35,000ಕ್ಕೆ ವೀಕ್ಷಕರೇ ಈಗ ನೋಡ್ತಾ ಇದ್ದಾರೆ ನೀವು. ಗುಡ್ ಮೈಂಟೈನ್ಡ್ ಅಂಡ್ ಟೈರ್ ಕೂಡ ಹೊಸದಾಗಿದೆ. ಹಾಗೂ 3 ತಿಂಗಳು ನಿಮ್ಗೆ ಎಂಜಿನ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. 1 ವಾರ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ಆನ್ ಸ್ಪಾಟ್ ರೆಡಿ ಮಾಡ್ಕೊಡ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸರ್ ಇಲ್ಲೊಂದು ಡಿಸ್ಕವರ್ ಇದೆ, ಅದಕ್ಕೆ ಇನ್ನೊಂದು ಡಿಸ್ಕವರ್. ಸರ್ ಇದು 2015 ಮಾಡಲು. ನಿಮ್ಗೆ 42,000 ಆಗುತ್ತೆ ಸರ್. 42,000 ಆಗುತ್ತೆ. ಓಕೆ, ಸೂಪರ್ ಸರ್. ಇನ್ನೊಂದು ಇದೆ ಸರ್ ಮೊಪೆಡ್ಸ್. ಸರ್ ಅದ್ರ ಜೊತೆಗೆ ಇದು ನೋಡಿ, ಇದು ಬಂದ್ಬಿಟ್ಟು ಲೋ ಕಾಸ್ಟ್ ವಿತ್ ಸ್ಪೋರ್ಟಿ ಲುಕ್ ಬೈಕ್ ಸರ್. ಓಕೆ, ಹೌದು. ಇದು ತಗೊಂಡ್ರೆ ನಿಮ್ಗೆ ಲಾಂಗ್ ಡ್ರೈವ್ ಹೋಗೋದಕ್ಕೂ ಆಗುತ್ತೆ, ಬೆಂಗಳೂರು ಟ್ರಾಫಿಕ್ ಚೆನ್ನಾಗಿರುತ್ತೆ, ವಿತ್ ವೀಕೆಂಡ್ಸ್ ಅಲ್ಲೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬರೀ ಜಸ್ಟ್ 42,000 ಆಗುತ್ತೆ ಸರ್. 2014 ಮಾಡಲು. 42,000ಕ್ಕೆ FC ವೀಕ್ಷಕರ ನೋಡ್ತಾ ಇದ್ದೀರಾ, ಡಿಸ್ಕ್ ಬ್ರೇಕ್. ಓಕೆ, ಸೂಪರ್. ಇದು 15 ಮಾಡಲು 45 ಆಗುತ್ತೆ ಸರ್. 45,000. ಅದೇ ರೀತಿ ಪಲ್ಸರ್ ತಗೊಂಡ್ರು ಇದು 43,000 ಆಗುತ್ತೆ ಸರ್. 43,000. ಪಲ್ಸರ್ ಲವರ್ಸ್ ಇದ್ರೆ ಇದಕ್ಕೂ ಕೂಡ 3 ತಿಂಗಳು ವಾರಂಟಿ ಇದೆ. ಎಲ್ಲಾ ಗಾಡಿಗಳಿಗೂ ಯಾವ್ದೇ ಗಾಡಿ ತಗೊಂಡ್ರು ನನ್ನ ಹತ್ರ 3 months ಇಂಜಿನ್ ವಾರಂಟಿ, 3 months ಬ್ಯಾಟರಿ ವಾರಂಟಿ, ಆಮೇಲೆ 1 week ಫ್ರೀ ಆಫ್ ಕಾಸ್ಟ್ ರಿಪೇರ್ ಕಮ್ ಮಾಡ್ಕೊಡ್ತೀನಿ ಸರ್. ಅಂದ್ರೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಶೋರೂಮ್ ಅಲ್ಲಿ? ಸರ್ 35 ಇಂದಾನೆ ಸ್ಟಾರ್ಟ್ ಆಗುತ್ತೆ. 35,000. EMI ಫೆಸಿಲಿಟಿ ಎಲ್ಲ ಇದೆ. ಎಲ್ಲ ಮಾಡ್ಕೊಡ್ತೀನಿ ಸರ್. EMI ಫೆಸಿಲಿಟಿ ಎಲ್ಲ ಇದೆ. ಓಕೆ ಸರ್. ಈಗ ಮಹಿಳೆಯರು ಓಡಿಸ್ಬೇಕು ಅಂತ ಇರ್ತಾರೆ, ಅಂತವ್ರಿಗೆ ಗಾಡಿಗಳಿದೆ. ಆ ತರ ಗಾಡಿ ನೋಡಿದ್ರೆ ನಾರ್ಮಲ್ ಆಗಿ ಹುಡುಗರು ಲೈಕ್ ಮಾಡೋದು ಡಿಯೋ ಸರ್. ಸೊ ಡಿಯೋ ನಿಮ್ಗೆ ಇದು 50,000 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 55,000 50,000ದಿಂದ 50,000 ಸರ್. ಆಮೇಲೆ ಆ ಕಡೆ ಜುಪಿಟರ್ ಇದೆ. ಆ ಜುಪಿಟರ್ ನಿಮ್ಗೆ 48ಗೆಲ್ಲ ಸಿಗ್ಬಿಡುತ್ತೆ. 17 ಮಾಡಲು. ಓಕೆ, 2017 ಮಾಡಲು. ನಿಮ್ ಮೈಲೇಜ್ ಅಲ್ಲಿ ಹೋಗ್ತೀನಿ ಅಂದ್ರೆ ಜುಪಿಟರ್ ಮತ್ತೆ ಆಕ್ಸಿಸ್ ಅಲ್ಲಿ ಹೋದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ. 45 ಮೇಲೆನೆ ಸಿಗುತ್ತೆ ಮೈಲೇಜ್. ಸೂಪರ್. ಡಿಯೋ ಇದೆ, ಡಿಯೋ DX 2021 ಮಾಡಲು. ಇದೆಲ್ಲ ನಿಮ್ಗೆ 70-75 ನಲ್ಲೆಲ್ಲ ಸಿಗ್ಬಿಡುತ್ತೆ ಗಾಡಿ. ಸೊ EMI ಫೆಸಿಲಿಟಿ ಯಾವ ತರ ಮಾಡ್ಕೊಡ್ತಾರೆ? EMI ಬಂದ್ಬಿಟ್ಟು ನಮ್ದು ಬ್ಯಾಂಕ್ ಅವ್ರ ಜೊತೆ ಟೈಅಪ್ ಆಗಿದೀವಿ. ಅವರು ಬಂದ್ಬಿಟ್ಟು ಅವರೇ ಇಲ್ಲಿ EMI ಮಾಡ್ಕೊಡ್ತಾರೆ ನಿಮ್ಗೆ. ನಾವು ಅವ್ರ ಜೊತೆ ಟೈಅಪ್ ಆಗಿದೀವಿ. ಅಂದ್ರೆ ಎಷ್ಟು ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಸರ್? ಒಂದು 15,000. 15,000. ಯಾವ್ದೇ ಗಾಡಿ ತಗೊಂಡ್ರು 15ರಿಂದ 20,000. 15ರಿಂದ 20,000 ಕೊಟ್ರೆ ವೀಕ್ಷಕರೇ ನೀವು ಆರಾಮಾಗಿ ಇಲ್ಲಿ ಬಂದು ಸಿವಿಲ್ ಸ್ಕೋರ್ ಏನಾದ್ರು ಚೆನ್ನಾಗಿದ್ರೆ 11,000 ಬರುತ್ತೆ ಸರ್. 11,000 ಕಟ್ಟಿದ್ರು 11,000ಕ್ಕೂ ಗಾಡಿ ಕೊಟ್ಟಿದ್ದೀನಿ. ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಓಕೆ. ಸೊ ಕಸ್ಟಮರ್ ಯಾರು ಬರ್ತಾರಲ್ಲ ಅವ್ರದ್ದು ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ 11,000ಕ್ಕೂ ಡೌನ್ ಪೇಮೆಂಟ್ ಸಿಗ್ಬಿಡುತ್ತೆ. ಕೆಲವೊಬ್ಬರಿಗೆ 10,000ಕ್ಕೂ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಕಿದೆ. ಟೆಸ್ಟ್ ಡ್ರೈವ್ ಕೊಡ್ತಾ ಇದ್ದೀರಾ? ಟೆಸ್ಟ್ ಡ್ರೈವ್ ಕೊಡ್ತೀನಿ ಸರ್. ಟೆಸ್ಟ್ ಡ್ರೈವ್ ಕೊಡ್ತೀನಿ. ಗಾಡಿ ಬಂದು ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಕೆ ಆದ್ಮೇಲೆ ನಾನು ಇಷ್ಟೆಲ್ಲ ಅವ್ರು ನೋಡ್ಕೊಂಡಿದ್ರು ಈ ಆಫರ್ಸ್ ಕೊಡ್ತೀನಿ ಸರ್ ಅವ್ರಿಗೆ. ಸೂಪರ್ ಸರ್. ನೆಕ್ಸ್ಟ್ ಇದು ಆಕ್ಸೆಸ್ ಇದೆ. ಇದು 2018 ಮಾಡಲು. ಇದು ಬ್ಲೂ ಕಲರ್ ತುಂಬಾ ಇಷ್ಟಪಡೋದೇ ಬ್ಲೂ ಕಲರ್ ಜಾಸ್ತಿ ಆಕ್ಸೆಸ್ ಅಲ್ಲಿ. ಆಮೇಲೆ ಇದು ಮೈಲೇಜ್ ಬಂದ್ಬಿಟ್ಟು 45ಇಂದ 50 ವರೆಗೂ ಕಣ್ಣು ಮುಚ್ಕೊಂಡ್ ಬರುತ್ತೆ ಸರ್. ಓಕೆ. ಎಷ್ಟು ಕಲರ್ ವೇರಿಯಂಟ್ ಇದೆ ನಿಮ್ಮ ಹತ್ರ? ಸರ್ ಇವಾಗ 2 ಕಲರ್ ಇದೆ. ಇದ್ರ ಜೊತೆ ಇದ್ರಲ್ಲಿ ಆಕ್ಸೆಸ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಒಂದು ಬಂದ್ಬಿಟ್ಟು ಮೈಲೇಜ್, ಎರಡನೇ ಬಂದ್ಬಿಟ್ಟು ಸೀಟ್ ಲೆಂತ್ ಬರುತ್ತೆ. ಸೊ ಫ್ಯಾಮಿಲಿಗೆ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ಓಡಿಸೋದಕ್ಕೆ. ಸೊ ಆಮೇಲೆ ಇದ್ರ ಇಂಜಿನ್ ತುಂಬಾನೇ ಸ್ಮೂತ್ ಬರುತ್ತೆ. ಆಮೇಲೆ 125cc ಇರೋದ್ರಿಂದ ಇಂಜಿನ್ ಪಿಕಪ್ ಸೂಪರ್ ಆಗಿರುತ್ತೆ ಸರ್ ಇದ್ರದ್ದು. ಅದೇ ತರ ಯಾವ್ದೆಲ್ಲ ಮಾಡಲ್ಸ್ ಇದೇ ತರ ನಮ್ದು ಹುಡುಗರು ಲೈಕ್ ಬಂದ್ರೆ 2018-2019 ಮಾಡಲ್ ಡಿಯೋಸ್ ಎಲ್ಲ ಇಕ್ಕಿದ್ದೀನಿ ನಾನು.
ಸೊ ವೀಕ್ಷಕರೇ, ಇಷ್ಟೆಲ್ಲ ಗಾಡಿ ನೋಡಿದ್ರಿ. ಇನ್ನ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ. ಏನಾದ್ರೂ ಈ ವಿಡಿಯೋದಲ್ಲಿ ತೋರ್ಸೋಕಾಗಿಲ್ಲ, ವಿಡಿಯೋ ಲೆಂತ್ ಆಯ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಏನೇನ್ ನೋಡ್ತಾ ಇದ್ದೀರಿ ಗಾಡಿ ಎಲ್ಲ ಮಾಹಿತಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಹಾಗೂ ಇನ್ನೊಂದು ಮಾಹಿತಿ ಕೇಳ್ಕೊಳ್ಳೋಣ. ಸರ್, ನಿಮ್ಮ ಹತ್ರ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಕೇಳಿದೆ, ಅದು ಯಾವ ತರ ವರ್ಕ್ ಆಗುತ್ತೆ, ಏನ್ ಮಾಡುತ್ತೆ? ಸರ್, ನಮ್ಮ ಹತ್ರ VOC ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಜೊತೆ ನಾವು ಟೈ ಅಪ್ ಆಗಿದ್ದೀವಿ. ಸೊ 1500 rupees ಒಳಗಡೆ ಕಟ್ಟಿದ್ರೆ 1 year 2 year ಇಂಜಿನ್ ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ. ಸೊ ಆ ಎಕ್ಸ್ಟೆಂಡೆಡ್ ವಾರಂಟಿನಲ್ಲಿ ನೀವು 1 ವರ್ಷ ಅಲ್ಲ 1 ವರ್ಷದೊಳಗಡೆ ನಿಮ್ಗೆ ಎಷ್ಟೇ ಸರಿ ಇಂಜಿನ್ ಬಂದ್ರು ಮಾಡ್ಕೊಡ್ತಾರೆ ಅವರು, ವಿತ್ ಫ್ರೀ ಆಫ್ ಕಾಸ್ಟ್. ಆಮೇಲೆ ಅವ್ರದ್ದು ಪಿಕಪ್ ಡ್ರಾಪ್ ಫೆಸಿಲಿಟಿನೂ ಇದೆ ಅದು ಅವ್ರ ಜೊತೆಲಿ. ಸೊ ಕಸ್ಟಮರ್ ದೂರ ಇರ್ತಾರೆ, ವಿತಿನ್ 5 ಕಿಲೋಮೀಟರ್ ರೇಂಜ್ ಅಲ್ಲಿ ಇದ್ರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅಫ್ಕೋರ್ಸ್ 5 ಕಿಲೋಮೀಟರ್ ಗಿಂತ ಜಾಸ್ತಿ ಹೋದ್ರೆ ಅವ್ರು ಫ್ರೀ ಆಫ್ ಇದು ಸಮಥಿಂಗ್ ಕಿಲೋಮೀಟರ್ಗೆ 10 rupees ಏನೋ ಚಾರ್ಜ್ ಮಾಡ್ತಾರೆ, 10 rupees 20 rupees ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಅವ್ರಿಗೆ ಪಿಕಪ್ ಡ್ರಾಪ್ ಫೆಸಿಲಿಟಿನೂ ಮಾಡ್ಕೊಡ್ತಾರೆ. ಸೊ ವೀಕ್ಷಕರು, ಇಷ್ಟೆಲ್ಲ ಮಾಹಿತಿ ಕೇಳಿದ್ರೆ ನಿಮ್ಗೆ ಅಡ್ರೆಸ್ ಮಾಹಿತಿ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೋಡಿ ಸಂಪೂರ್ಣವಾಗಿ ಫುಲ್ ವಿಡಿಯೋದಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಮೂರ್ತಿ ಟಾಕ್ಸ್. ಬೈ ಬೈ.